ನಮ್ಮವರಿಲ್ಲ ಅನ್ನೋದಲ್ಲ, ಎಲ್ಲರಲ್ಲಿಯೇ ಬಡವರು ಇವತ್ತು ದಿನಗೂಲಿಗೆಗೆ ಒದ್ದಾಡ್ತಾ ಇರ್ತಾರೆ. ಇವತ್ತು ಕೂಲಿ ಸಿಗಲಿಲ್ಲ, ಉದ್ಯೋಗ ಸಿಗಲಿಲ್ಲ ಅಂದ್ರೆ ಅವತ್ತು ಉಪವಾಸಗೊಳ್ಳುವಂಥ ಪ್ರಸಂಗಗಳಿದ್ದಾವೆ. ಒಬ್ಬ ವ್ಯಕ್ತಿಗೆ ಒಂದು ತಿಂಗಳ 5 ಕಿಲೋ ಅಕ್ಕಿ ಏನಾಗ್ತದೆ ಒಮ್ಮೆ ವಿಚಾರ ಮಾಡಿ ನೋಡ್ರಿ. ಯಾಕಂದ್ರೆ ಬರೀ ವಾದಕ್ಕಾಗಿ ವಾದ ಮಾಡೋದು, ಅವ್ರು ಮಾಡ್ತಾರೆ ನಾವು ಮಾಡೋದು, ನಾವು ಮಾಡ್ತಾರೆ ಅವ್ರು ಮಾಡೋದು, ಇದರಿಂದ ಹಾನಿ ಯಾರಿಗೆ ಆಗೋದಾ ನಮಗೆ? ಯಾಕಂದ್ರೆ ಸ್ಟ್ರೈಕ್ ಆಯ್ತಪ್ಪ, ಏನೋ ದುಂಬಡಿ ಆಯಿತು, ಏನೋ ಒಂದಿಷ್ಟು ಪೆಟ್ಟಾಯಿತು, ಆ ಭಾಗದಾಗೆಲ್ಲ ಬಂದು ಏನು ಶಿವಮೊಗ್ಗಿಲ್ಲ ಮತ್ತೊಂದಿಲ್ಲ. ಈ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಈ ಜನ ಸಹಿತ ಪಾಪ ಊರು ಬಿಟ್ಟು ಓಡಾಡ್ತಾರೆ, ನಮ್ಮನೇಲಿ ನಮಗೆ ಜೀವಕ್ಕೆ ಆಪತ್ತಾದಿತ್ತಪ್ಪ ಅಂತೇಳಿ. ಇವೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ, ಒಂದು ಸಮಾಜದ ಒಳ್ಳೆಯ ಲಕ್ಷಣಗಳಲ್ಲ. ಇದ್ರ ಬಗ್ಗೆ ಹೌದಪ್ಪ ಹಿಂದೂಗಳು ಓಡಿ ಬರ್ತಾ ಇದ್ದಾರೆ, ಮುಸಲ್ಮಾನರಿಗೆ ತ್ರಾಸ ಮಾಡ್ತಾರೆ ಅನ್ನೋದು, ಅದೇ ಕಾಲಕ್ಕೆ ಮುಸಲ್ಮಾನರು ಇಲ್ಲರಿ ನಮ್ಮ ಮಂದಿಗೆ ತ್ರಾಸ ಮಾಡ್ತಾ ಇದ್ದಾರೆ ಇವರು ಅನ್ನೋದು, ಇವೆರಡೂ ತಪ್ಪನ ಇವು. ಯಾಕಂದರೆ ಇಬ್ಬರು ತಿಳ್ಕೊಂಡು ತಿಳುವಳಿಕೆ ಮಾಡ್ಕೊಂಡು ಹೌದಪ್ಪ ಏನದ ಎಲ್ಲಿ ದೋಷ ಏನದ, ಹೌದು ಇವ್ರು ಹೇಳೋದು ಇವತ್ತೇನು BJP ಸರ್ಕಾರ ಹೇಳ್ತದೆ ಅದು ಸರಿನೂ ತಪ್ಪು ಆಯ್ತಲ್ಲ, ಸುಪ್ರೀಂ ಕೋರ್ಟ್ ನಾಳೆ ಆಗದಿದ್ದರೆ ಮತ್ತು ಪ್ರಯತ್ನ ಮಾಡೋದು. ಇದರಿಂದಾಗಿ ಒಂದಿಷ್ಟು ಸಂಯಮ ಶಾಂತಿ ನಿಶ್ಚಿತವಾಗಿ ಸಮಾಧಾನ ಬರೋ ಸಾಧ್ಯತೆಗಳದಾವ. ಅದರ ಬದಲಾಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಸಾಧ್ಯ ಅನ್ನೋ ಪ್ರೆಷರ್ ಮಾಡಿರಿ ಸರ್ಕಾರಕ್ಕೆ. ಈಗ ಇವತ್ತು ಏನೋ ವಕ್ಫದಿಂದಾಗೆ ಇಲ್ಲ ಭೂಮಿ ಹೋಗ್ತದೆ ನಮ್ಮದು ಅಂತೇಳಿ ಮುಸಲ್ಮಾನರು ಅಂತ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ಇರುತ್ತಿರುವಂಥ ವಕ್ಫ್ ಭೂಮಿಯಲ್ಲೇ ಅಥವಾ ಆಸ್ತಿಯಲ್ಲೇ ನೀವು ನಿಮ್ಮ ಮಕ್ಕಳಿಗೆ ವೈಜ್ಞಾನಿಕವಾಗಿ ಶಾಲೆ ಕಲಿಸೋ ಸಾಧ್ಯದನ ಅನ್ನೋ ವಿಚಾರ ಮಾಡಿರಿ. ನಿಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ರಿ, ಮಾಡಿರಿ, ವಿದ್ಯಾವಂತರನ್ನಾಗಿ ಮಾಡೋದ್ರಿಂದ ಇರುವ ಅಷ್ಟರಲ್ಲೇ ಸಾಧ್ಯತೆ ಅದು. ಯಾಕೆ ಎಲ್ಲ ಬಿಟ್ಟು ಹೋಗಿಲ್ಲ, ಇನ್ನೂ ಓದೋದ್ರಲ್ಲ ಆ ದಿಶೆಯಲ್ಲೇ ಉದ್ಯೋಗ ಸೃಷ್ಟಿ ಮಾಡೋ ದಿಶೆಯಲ್ಲಿ ಎರಡೂ ಜನ ಹಿಂದೂ ಮತ್ತು ಮುಸಲ್ಮಾನರು ತಮ್ಮ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮತ್ತು ಮುಸಲ್ಮಾನರಾದ್ರೆ ತಮ್ಮ ಮಕ್ಕಳು ಉದ್ಯೋಗ ಸೃಷ್ಟಿ ಮಾಡಬೇಕಲ್ರಿ. ಉದ್ಯೋಗ ಇಲ್ಲಂದ್ರೆ ಬಡದಾಡ್ತಾ ಹೋಗ್ತಾರೆ. ನೀವು ಕೊಡುತ್ತಿರುವಂತಹ ಒಂದು ಅರ್ಧ ಸತ್ಯಗಳನ್ನು ತಿಳ್ಕೊಂಡು ತೆಕ್ಕಾಟಿಗೆ ಹಿಡಿತಾರೆ. ಹಾಗೆ ಹಿಂದೂಗಳಾದರೂ ಸಹಿತ ಈಗ ಅದಕ್ಕಾಗಿ ಇದೊಂದು ಏನು ಮುಖ್ಯ ಸಂದರ್ಭ ಇದೆ. ಇದೇನಪ್ಪ ಈ ಸಂದರ್ಭದಲ್ಲ, ನಾವು ಹಿಂದೂ ಮತ್ತು ಮುಸ್ಲಿಂ ನಾಯಕರ ಇದನ್ನು ಕೆಡಿಸ್ತಾ ಇದ್ದೀವಿ. ನಾವೆಲ್ಲರೂ ಕುಂತು ಚಿಂತನೆ ಮಾಡಿ ವಕ್ಫ ಈ ಒಂದು ಕಾನೂನು ಏನು ಮಾಡಿದೆ ಇದು ಹಾನಿ ಇಲ್ಲಪ್ಪ, ಮುಸಲ್ಮಾನರಿಗೆ ಕನ್ವಿನ್ಸ್ ಮಾಡಿ ಒಂದು ನೀವರ ಮಾಡಿರಿ, ಜಾಗೃತಿ